ಗೈಸ್, ನಾನು ನನ್ನ ಫ್ರೆಂಡ್ ಇವತ್ತು ಪೂರಿ ಜಗನ್ನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ವಿ. ಅದು ನಮ್ಮ ಬೆಂಗಳೂರಲ್ಲೇ. ಗೈಸ್, ಮೊದಲನೇದಾಗಿ ನಮ್ಮ ಜರ್ನಿನ ನಮ್ಮ ನಾಗರಬಾವಿಯಿಂದ ಸ್ಟಾರ್ಟ್ ಮಾಡಿದ್ವಿ. ನೋಡ್ರಿ ವೆದರ್ ಹೆಂಗೈತೆ ನಾಗರಬಾವಿಲಿ, ಎಷ್ಟು ಕ್ಲೀನಾಗಿ ಸಖತ್ತಾಗೈತೆ ಅಲ್ವಾ ಗೈಸ್. ಈ ಥರ ವೆದರಲ್ಲಿ ಟ್ರಾವೆಲಿಂಗ್ ಮಾಡೋದೈತಲ್ಲ, ಎಷ್ಟು ಖುಷಿ ಕೊಡುತ್ತೆ ಗೊತ್ತಾ. ನಾನಂತೂ ಸಿಕ್ಕಾಪಟ್ಟೆ ಖುಷಿಯಾಗಿ ಹೋಗಿದ್ದೆ ಗೈಸ್. ನನ್ನ ಫ್ರೆಂಡು ಒಳ್ಳೆ ರಾಕೆಟ್ ಥರ ಓಡಿಸ್ತಾ ಇದ್ದಾನೆ ಗೈಸ್ ಈ ಸ್ಪೆಂಡರ್ನ. ಇನ್ನೇನು ಸ್ಪೆಂಡರ್ ಅಂದ್ಕೊಂಡು ಎಲ್ಲ ರಾಕೆಟ್ ಅಂದ್ಕೊಂಡು ಒಂದು ಎಲ್ಲಂದ್ರಾಗೆ ನುಗ್ಗಿಸ್ತಾನೆ ಇರ್ತಾನೆ. ಇವತ್ತು ನಾನು ನನ್ನ ಫ್ರೆಂಡು ಇಬ್ರು ಪೂರಿ ಜಗನ್ನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಜಗನ್ನಾಥ ಸ್ವಾಮಿ ಪೂರಿ. ಗೈಸ್, ಇವ್ನು ಹಿಂದೆ ಕುಂತಾಗ ಏನಿಲ್ಲ ಅಂದ್ರು ಹೆಲ್ಮೆಟ್ ಮಾತ್ರ ಗಟ್ಟಿ ಹಾಕೊಂಡ್ಲೇಬೇಕು, ಇಲ್ಲಾಂದ್ರೆ ಎಲ್ಲಿ ಉದುರಿಸ್ತಾನೆ ಅಂತ ಗೊತ್ತಿಲ್ಲ, ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಕಣ್ಣು ಮುಚ್ಚಿ ಕಣ್ಣು ಬಿಡೋ ಅಷ್ಟಲ್ಲಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ನಾನು ನೋಡ್ತಾ ಇದ್ದೀನಿ. ಹೆಂಗೆ ಕರ್ಕೊಂಡು ಹೋಗ್ತಾವನೆ ನೀವೇ ನೋಡ್ರಿ. ಗೈಸ್, ಫೈನಲಿ ನಾವು ಜಗನ್ನಾಥನ ದರ್ಶನ ಮಾಡಲು ದೇವಸ್ಥಾನ ಹತ್ರ ಬಂದೇ ಬಿಟ್ವಿ. ಈ ದೇವಸ್ಥಾನ ಇರೋದು ನಮ್ಮ ಬೆಂಗಳೂರಿನ HSR ಲೇಔಟ್ನ ಆಗ್ರಾ ಗ್ರಾಮದಲ್ಲಿದೆ. ಇನ್ನು ಈ ದೇವಾಲಯದ ಆಕಾರ ಬಂದು ಒಡಿಶಾದಲ್ಲಿರೋ ಪೂರಿ ಜಗನ್ನಾಥನ ಆಕಾರದಂತೆ ಸೇಮ್ ಅದೇ ಥರ ಮಾಡಿದ್ದಾರೆ. ಗೈಸ್, ಇಲ್ಲಿ ಮುಖ್ಯವಾಗಿ ಶ್ರೀ ಜಗನ್ನಾಥ, ಶ್ರೀ ಬಲಭದ್ರ, ಮಾತಾ ಸುಭದ್ರ ದೇವರುಗಳನ್ನ ನಿರ್ಮಾಣ ಮಾಡಿದ್ದಾರೆ. ಇದು ಒಡಿಶಾದ ಸಂಪ್ರದಾಯದಂತೆ ಪವಿತ್ರವಾದ ಬೇವಿನ ಮರದಿಂದ ನಿರ್ಮಿಸಲಾಗಿದೆ. ಗೈಸ್, ನನಗಂತೂ ಈ ವಾತಾವರಣ ನೋಡಿ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ನೋಡಿ, ಮೇಲ್ಗಡೆ ಗೋಪುರದ ಮೇಲ್ಗಡೆ ಬಾವುಟ ಹಾರ್ತಾ ಇದೆ. ಗೈಸ್, ಜನ ಅಂತೂ ಜಾಸ್ತಿ ಇದ್ದರು. ಆ್ಯಕ್ಚುಲಿ ಇದರಲ್ಲಿ ಒಂದು 70% ಫುಲ್ಲು ಬರೀ ಒಡಿಶಾದವರೇ ಇದ್ದಾರೆ, ಆ್ಯಕ್ಚುಲಿ ಹಿಂದಿಯವರೇ. ಗೈಸ್, ಇದರ ಅಕ್ಕಪಕ್ಕ ಎಲ್ಲ ದೇವಸ್ಥಾನಗಳ ಸುತ್ತುವರ್ತಿದ್ದಾವೆ. ಅದರಲ್ಲಿ ನಮ್ಮ ಆಂಜನೇಯ 102 ಅಡಿ ಇದೆ. ಗೈಸ್, ಈ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂದರೆ ಗೋಪುರ ಎಲ್ಲ ತುಂಬ ಸುಂದರವಾಗಿ ಕಟ್ಟಿದ್ದಾರೆ. ಇಲ್ಲಿ ಯಾವುದೋ ಮಾತಾದು ದೇವಸ್ಥಾನ ಇದೆ. ಆ್ಯಕ್ಚುಲಿ ಒಳಗಡೆ ವೀಡಿಯೋ ಮಾಡೋಂಗಿಲ್ಲ ಅಂತ ಹೇಳಿದರು, ಅದಕ್ಕೆ ಸೊ ಹೊರಗಡೆಯಿಂದ ತೋರಿಸ್ತಾ ಇದ್ದೀನಿ. ಗೈಸ್, ನನಗಂತೂ ನನ್ನ ಜನ್ಮ ಪಾವನ ಆಗಿರೋ ಥರ ಖುಷಿ ಫೀಲು. ಡೈರೆಕ್ಟ್ ಅಲ್ಲೇ ನೋಡ್ದಂಗೆ ಆಯಿತು ಗೈಸ್. ಗೈಸ್ ನೋಡಿ, ಸೈಡಲ್ಲಿ ಜಗನ್ನಾಥ ಸ್ವಾಮಿದು ಫೋಟೋ ಹಾಕೋರೆ. ಗೈಸ್, ನೀವು ಒರಿಜಿನಲ್ ಪೂರಿಗೆ ಹೋಗಾಗ ಇಲ್ಲ ಪರವಾಗಿಲ್ಲ, ಅಟ್ಲೀಸ್ಟ್ ಇಲ್ಲಿ ಬೆಂಗಳೂರಲ್ಲಿರೋ ಇಲ್ಲಿಗಾರ ಬಂದೋಗಿ ಸೇಮ್ ಅದೇ ಥರ ಮಾಡಿದ್ದಾರೆ, ಚೆನ್ನಾಗಿ ಕಾಣ್ತಾ ಇದೆ. ಗೈಸ್, ಈ ನಮ್ಮ ಜಗನ್ನಾಥನ ದೇವಾಲಯದಲ್ಲಿ ಒಡಿಶಾ ಮಾದರಿಯಲ್ಲೇ ಪ್ರಸಾದನೂ ಸಿಗುತ್ತೆ ಗೈಸ್. ಆದರೆ ತುಂಬ ಜನ ರಶ್ ಇರ್ತಾರೆ. ಗೈಸ್, ಒಡಿಶಾದಲ್ಲಿ ಮಾಡೋ ಥರನೇ ಸೇಮ್ ಮಾಡಿದ್ದಾರೆ ನೋಡಿ. ಇಲ್ಲಿ ರಸಗೋಲ ಆ್ಯಕ್ಚುಲಿ ತಿಂದೆ ಚೆನ್ನಾಗಿತ್ತು ತುಂಬ. ನೋಡಿ ಗೈಸ್, ನಮ್ಮ ಬಾಸ್ ಎಷ್ಟೇ ಹೈಟ್ ಇದ್ದಾರೆ, 102 ಅಡಿ. ಗೈಸ್, ಬೆಂಗಳೂರಲ್ಲಿ ಖಂಡಿತವಾಗ್ಲೂ ವಿಸಿಟ್ ಮಾಡಬೇಕಾಗಿರೋ ಜಾಗ ಇದು, ಯಾರು ಮಿಸ್ ಮಾಡ್ಕೊಬೇಡಿ, ಆದಷ್ಟು ಬೇಗ ಹೋಗಿ ನೋಡಿ. ಜೈ ಶ್ರೀರಾಮ್. ಗೈಸ್, ಇಲ್ಲಿ ಒಡಿಶಾದೇ ಒಂದು ಅಂಗಡಿ ಇತ್ತು, ಸ್ವೀಟ್ ಅಂಗಡಿ, ಹೋಗಿ ನೋಡಿದ್ವಿ. ಆ್ಯಕ್ಚುಲಿ ಸಖತ್ತಾಗಿತ್ತು ಗೈಸ್. ಇದು ಎಲ್ಲ ಸಿಕ್ಕಾಪಟ್ಟೆ ರೇಟ್ ಇದೆ, ಬಟ್ ಒಂದು ಸರಿನಾರ ಟೇಸ್ಟ್ ಮಾಡಬೇಕಂತ ಅನ್ನಿಸ್ತು, ಸೊ ಮಾಡೋದು ಚೆನ್ನಾಗಿತ್ತು. ಗೈಸ್, ಇದೇ ಥರ ಮತ್ತಷ್ಟು ಪ್ಲೇಸ್ಗಳನ್ನ ಎಕ್ಸ್ಪ್ಲೋರ್ ಮಾಡ್ತೀನಿ. ದಯವಿಟ್ಟು ಎಲ್ಲ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ ಗೈಸ್, ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತಾ ಈ ಬ್ಲಾಗ್ನ ನಾನು ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.